ಸುರ್ಜೇವಾಲ ಅವರಿಂದ ರಾಜ್ಯದ ಸಚಿವರ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಈಗ ಈ 3ನೇ ದಿನಕ್ಕೆ ಕಾಲಿಡ್ತಾ ಇದೆ ಮಂತ್ರಿಗಳ ಮೌಲ್ಯಮಾಪನ. 3 ದಿನಗಳ ಕಾಲ ಸತತವಾಗಿ ಮೌಲ್ಯಮಾಪನವನ್ನ ಮಾಡಿದ್ದಾರೆ. ಆದ್ರೆ ಈ ಮೌಲ್ಯಮಾಪನ ಏನು ಆಗ್ತಾ ಇದೆಯಲ್ಲ, ಅದರ ವಿರುದ್ಧ ಸಿಎಂ ಆಪ್ತ ಬಣ ಸಿಡಿದೆದ್ದಿದೆ. ಸಿಎಂ ಆಪ್ತ ಬಣಕ್ಕೆ ಇಷ್ಟ ಆಗ್ತಾ ಇಲ್ಲ ಈ ಮೌಲ್ಯಮಾಪನ. ಹೈಕಮಾಂಡ್ ರಿಂದ ಸಿಎಂ ಓವರ್ಟೇಕ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಆಪ್ತ ಬಣಕ್ಕೂ ಕಾಡ್ತಾ ಇದೆ, ಸಿಎಂಗೂ ಖುದ್ದು ಕಾಡ್ತಾ ಇದೆ. ಇವತ್ತು ಕೂಡ ಕೆಲ ಸಚಿವರ ಜೊತೆಯಲ್ಲಿ 1-to-1 ಸಭೆ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲ ಇವತ್ತು ಬ್ಯಾಕ್ ಟು ಬ್ಯಾಕ್ ಸರಣಿ ಸಭೆಗಳನ್ನ ನಡೆಸ್ತಾರೆ. ಸಚಿವರ ಜೊತೆಯಲ್ಲಿ ಮಾತಾಡ್ತಾರೆ. ಅವರ ಕಾರ್ಯವೈಖರಿ, ಅವರ ರಿಪೋರ್ಟ್ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾರೆ. ಮೌಲ್ಯಮಾಪನ ಆಗುತ್ತೆ. ಆದ್ರೆ ಈ ಮೌಲ್ಯಮಾಪನಕ್ಕೆ ಖುದ್ದು ಸಿಎಂ ಆಪ್ತ ಬಣದಿಂದ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಡಿಮಿಡಿಗೊಂಡಿದ್ದಾರೆ ಅವರು. ಇವತ್ತಿನ ಸಭೆಗೆ ಹಾಗಾದ್ರೆ ಸಿಎಂ ಅತ್ಯಾಪ್ತ ರಾಜಣ್ಣ ಬರ್ತಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈಗ 3 ದಿನದಿಂದ ಈ ಸರಣಿ ಸಭೆಗಳು ನಡೀತಾ ಇದೆ. ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಶಾಸಕರ ಮೌಲ್ಯಮಾಪನಗಳು ಆದವು, ಪ್ರಶ್ನೆಗಳನ್ನ ತಗೊಂಡ್ರು, ಅವರ ಕಂಪ್ಲೇಂಟ್ಸ್ ಅನ್ನ ತಗೊಂಡ್ರು, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾಯ್ತು. ಅದರ ನಂತರದಲ್ಲಿ ಸಚಿವರ ಸರದಿ. ಈಗ ಸಚಿವರನ್ನು ಕೂಡ ಮೌಲ್ಯಮಾಪನಕ್ಕೆ ಒಳಪಡಿಸಿದ್ದಾರೆ. ಅವರ ಕೆಲಸಗಳೇನೇನು, ಏನೇನ್ ಮಾಡಿದ್ದಾರೆ, ಜೊತೆಗೆ ಅದು ಖುಷಿ ಕೊಟ್ಟಿದ್ಯಾ ಅನ್ನುವಂತ ವಿಚಾರ. ನಿನ್ನೆ ಕೂಡ 11 ಸಚಿವರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಇವತ್ತು ಕೂಡ 8 ಸಚಿವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ. ಸುರ್ಜೇವಾಲ ಅವರಿಂದ ರಾಜ್ಯದ ಸಚಿವರ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಈಗ ಈ 3ನೇ ದಿನಕ್ಕೆ ಕಾಲಿಡ್ತಾ ಇದೆ ಮಂತ್ರಿಗಳ ಮೌಲ್ಯಮಾಪನ. 3 ದಿನಗಳ ಕಾಲ ಸತತವಾಗಿ ಮೌಲ್ಯಮಾಪನವನ್ನ ಮಾಡಿದ್ದಾರೆ. ಆದ್ರೆ ಈ ಮೌಲ್ಯಮಾಪನ ಏನು ಆಗ್ತಾ ಇದೆಯಲ್ಲ, ಅದರ ವಿರುದ್ಧ ಸಿಎಂ ಆಪ್ತ ಬಣ ಸಿಡಿದೆದ್ದಿದೆ. ಸಿಎಂ ಆಪ್ತ ಬಣಕ್ಕೆ ಇಷ್ಟ ಆಗ್ತಾ ಇಲ್ಲ ಈ ಮೌಲ್ಯಮಾಪನ. ಹೈಕಮಾಂಡ್ ರಿಂದ ಸಿಎಂ ಓವರ್ಟೇಕ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಆಪ್ತ ಬಣಕ್ಕೂ ಕಾಡ್ತಾ ಇದೆ, ಸಿಎಂಗೂ ಖುದ್ದು ಕಾಡ್ತಾ ಇದೆ. ಇವತ್ತು ಕೂಡ ಕೆಲ ಸಚಿವರ ಜೊತೆಯಲ್ಲಿ 1-to-1 ಸಭೆ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲ ಇವತ್ತು ಬ್ಯಾಕ್ ಟು ಬ್ಯಾಕ್ ಸರಣಿ ಸಭೆಗಳನ್ನ ನಡೆಸ್ತಾರೆ. ಸಚಿವರ ಜೊತೆಯಲ್ಲಿ ಮಾತಾಡ್ತಾರೆ. ಅವರ ಕಾರ್ಯವೈಖರಿ, ಅವರ ರಿಪೋರ್ಟ್ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾರೆ. ಮೌಲ್ಯಮಾಪನ ಆಗುತ್ತೆ. ಆದ್ರೆ ಈ ಮೌಲ್ಯಮಾಪನಕ್ಕೆ ಖುದ್ದು ಸಿಎಂ ಆಪ್ತ ಬಣದಿಂದ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಡಿಮಿಡಿಗೊಂಡಿದ್ದಾರೆ ಅವರು. ಇವತ್ತಿನ ಸಭೆಗೆ ಹಾಗಾದ್ರೆ ಸಿಎಂ ಅತ್ಯಾಪ್ತ ರಾಜಣ್ಣ ಬರ್ತಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈಗ 3 ದಿನದಿಂದ ಈ ಸರಣಿ ಸಭೆಗಳು ನಡೀತಾ ಇದೆ. ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಶಾಸಕರ ಮೌಲ್ಯಮಾಪನಗಳು ಆದವು, ಪ್ರಶ್ನೆಗಳನ್ನ ತಗೊಂಡ್ರು, ಅವರ ಕಂಪ್ಲೇಂಟ್ಸ್ ಅನ್ನ ತಗೊಂಡ್ರು, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾಯ್ತು. ಅದರ ನಂತರದಲ್ಲಿ ಸಚಿವರ ಸರದಿ. ಈಗ ಸಚಿವರನ್ನು ಕೂಡ ಮೌಲ್ಯಮಾಪನಕ್ಕೆ ಒಳಪಡಿಸಿದ್ದಾರೆ. ಅವರ ಕೆಲಸಗಳೇನೇನು, ಏನೇನ್ ಮಾಡಿದ್ದಾರೆ, ಜೊತೆಗೆ ಅದು ಖುಷಿ ಕೊಟ್ಟಿದ್ಯಾ ಅನ್ನುವಂತ ವಿಚಾರ. ನಿನ್ನೆ ಕೂಡ 11 ಸಚಿವರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಇವತ್ತು ಕೂಡ 8 ಸಚಿವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ. ಸುರ್ಜೇವಾಲ ಅವರಿಂದ ರಾಜ್ಯದ ಸಚಿವರ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಈಗ ಈ 3ನೇ ದಿನಕ್ಕೆ ಕಾಲಿಡ್ತಾ ಇದೆ ಮಂತ್ರಿಗಳ ಮೌಲ್ಯಮಾಪನ. 3 ದಿನಗಳ ಕಾಲ ಸತತವಾಗಿ ಮೌಲ್ಯಮಾಪನವನ್ನ ಮಾಡಿದ್ದಾರೆ. ಆದ್ರೆ ಈ ಮೌಲ್ಯಮಾಪನ ಏನು ಆಗ್ತಾ ಇದೆಯಲ್ಲ, ಅದರ ವಿರುದ್ಧ ಸಿಎಂ ಆಪ್ತ ಬಣ ಸಿಡಿದೆದ್ದಿದೆ. ಸಿಎಂ ಆಪ್ತ ಬಣಕ್ಕೆ ಇಷ್ಟ ಆಗ್ತಾ ಇಲ್ಲ ಈ ಮೌಲ್ಯಮಾಪನ. ಹೈಕಮಾಂಡ್ ರಿಂದ ಸಿಎಂ ಓವರ್ಟೇಕ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಆಪ್ತ ಬಣಕ್ಕೂ ಕಾಡ್ತಾ ಇದೆ, ಸಿಎಂಗೂ ಖುದ್ದು ಕಾಡ್ತಾ ಇದೆ. ಇವತ್ತು ಕೂಡ ಕೆಲ ಸಚಿವರ ಜೊತೆಯಲ್ಲಿ 1-to-1 ಸಭೆ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲ ಇವತ್ತು ಬ್ಯಾಕ್ ಟು ಬ್ಯಾಕ್ ಸರಣಿ ಸಭೆಗಳನ್ನ ನಡೆಸ್ತಾರೆ. ಸಚಿವರ ಜೊತೆಯಲ್ಲಿ ಮಾತಾಡ್ತಾರೆ. ಅವರ ಕಾರ್ಯವೈಖರಿ, ಅವರ ರಿಪೋರ್ಟ್ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾರೆ. ಮೌಲ್ಯಮಾಪನ ಆಗುತ್ತೆ. ಆದ್ರೆ ಈ ಮೌಲ್ಯಮಾಪನಕ್ಕೆ ಖುದ್ದು ಸಿಎಂ ಆಪ್ತ ಬಣದಿಂದ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಡಿಮಿಡಿಗೊಂಡಿದ್ದಾರೆ ಅವರು. ಇವತ್ತಿನ ಸಭೆಗೆ ಹಾಗಾದ್ರೆ ಸಿಎಂ ಅತ್ಯಾಪ್ತ ರಾಜಣ್ಣ ಬರ್ತಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈಗ 3 ದಿನದಿಂದ ಈ ಸರಣಿ ಸಭೆಗಳು ನಡೀತಾ ಇದೆ. ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಶಾಸಕರ ಮೌಲ್ಯಮಾಪನಗಳು ಆದವು, ಪ್ರಶ್ನೆಗಳನ್ನ ತಗೊಂಡ್ರು, ಅವರ ಕಂಪ್ಲೇಂಟ್ಸ್ ಅನ್ನ ತಗೊಂಡ್ರು, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾಯ್ತು. ಅದರ ನಂತರದಲ್ಲಿ ಸಚಿವರ ಸರದಿ. ಈಗ ಸಚಿವರನ್ನು ಕೂಡ ಮೌಲ್ಯಮಾಪನಕ್ಕೆ ಒಳಪಡಿಸಿದ್ದಾರೆ. ಅವರ ಕೆಲಸಗಳೇನೇನು, ಏನೇನ್ ಮಾಡಿದ್ದಾರೆ, ಜೊತೆಗೆ ಅದು
ಖುಷಿ ಕೊಟ್ಟಿದ್ಯಾ ಅನ್ನುವಂತ ವಿಚಾರ. ನಿನ್ನೆ ಕೂಡ 11 ಸಚಿವರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಇವತ್ತು ಕೂಡ 8 ಸಚಿವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸುರ್ಜೇವಾಲಾ ಅವರಿಂದ. ರಾಜ್ಯದ ಸಚಿವರ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಈಗ ಈ 3ನೇ ದಿನಕ್ಕೆ ಕಾಲಿಡ್ತಾ ಇದೆ ಮಂತ್ರಿಗಳ ಮೌಲ್ಯಮಾಪನ. 3 ದಿನಗಳ ಕಾಲ ಸತತವಾಗಿ ಮೌಲ್ಯಮಾಪನವನ್ನ ಮಾಡಿದ್ದಾರೆ. ಆದ್ರೆ ಈ ಮೌಲ್ಯಮಾಪನ ಏನು ಆಗ್ತಾ ಇದೆಯಲ್ಲ, ಅದರ ವಿರುದ್ಧ ಸಿಎಂ ಆಪ್ತ ಬಣ ಸಿಡಿದೆದ್ದಿದೆ. ಸಿಎಂ ಆಪ್ತ ಬಣಕ್ಕೆ ಇಷ್ಟ ಆಗ್ತಾ ಇಲ್ಲ ಈ ಮೌಲ್ಯಮಾಪನ. ಹೈಕಮಾಂಡ್ ರಿಂದ ಸಿಎಂ ಓವರ್ಟೇಕ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಆಪ್ತ ಬಣಕ್ಕೂ ಕಾಡ್ತಾ ಇದೆ, ಸಿಎಂಗೂ ಖುದ್ದು ಕಾಡ್ತಾ ಇದೆ. ಇವತ್ತು ಕೂಡ ಕೆಲ ಸಚಿವರ ಜೊತೆಯಲ್ಲಿ 1 to 1 ಸಭೆ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಇವತ್ತು ಬ್ಯಾಕ್ ಟು ಬ್ಯಾಕ್ ಸರಣಿ ಸಭೆಗಳನ್ನ ನಡೆಸ್ತಾರೆ. ಸಚಿವರ ಜೊತೆಯಲ್ಲಿ ಮಾತಾಡ್ತಾರೆ. ಅವರ ಕಾರ್ಯವೈಖರಿ, ಅವರ ರಿಪೋರ್ಟ್ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾರೆ. ಮೌಲ್ಯಮಾಪನ ಆಗುತ್ತೆ. ಆದ್ರೆ ಈ ಮೌಲ್ಯಮಾಪನಕ್ಕೆ ಖುದ್ದು ಸಿಎಂ ಆಪ್ತ ಬಣದಿಂದ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಡಿಮಿಡಿಗೊಂಡಿದ್ದಾರೆ ಅವರು. ಇವತ್ತಿನ ಸಭೆಗೆ ಹಾಗಾದ್ರೆ ಸಿಎಂ ಅತ್ಯಾಪ್ತ ರಾಜಣ್ಣ ಬರ್ತಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈಗ 3 ದಿನದಿಂದ ಈ ಸರಣಿ ಸಭೆಗಳು ನಡೀತಾ ಇದೆ. ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಶಾಸಕರ ಮೌಲ್ಯಮಾಪನಗಳು ಆದವು, ಪ್ರಶ್ನೆಗಳನ್ನ ತಗೊಂಡ್ರು, ಅವರ ಕಂಪ್ಲೇಂಟ್ಸ್ ಅನ್ನ ತಗೊಂಡ್ರು, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾಯ್ತು. ಅದರ ನಂತರದಲ್ಲಿ ಸಚಿವರ ಸರದಿ. ಈಗ ಸಚಿವರನ್ನು ಕೂಡ ಮೌಲ್ಯಮಾಪನಕ್ಕೊಳಪಡಿಸಿದ್ದಾರೆ. ಅವರ ಕೆಲಸಗಳೇನೇನು, ಏನೇನು ಮಾಡಿದ್ದಾರೆ, ಜೊತೆಗೆ ಅದು ಖುಷಿ ಕೊಟ್ಟಿದ್ಯಾ ಅನ್ನುವಂತ ವಿಚಾರ. ನಿನ್ನೆ ಕೂಡ 11 ಸಚಿವರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಇವತ್ತು ಕೂಡ 8 ಸಚಿವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸುರ್ಜೇವಾಲಾ ಅವರಿಂದ. ರಾಜ್ಯದ ಸಚಿವರ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಈಗ ಈ 3ನೇ ದಿನಕ್ಕೆ ಕಾಲಿಡ್ತಾ ಇದೆ ಮಂತ್ರಿಗಳ ಮೌಲ್ಯಮಾಪನ. 3 ದಿನಗಳ ಕಾಲ ಸತತವಾಗಿ ಮೌಲ್ಯಮಾಪನವನ್ನ ಮಾಡಿದ್ದಾರೆ. ಆದ್ರೆ ಈ ಮೌಲ್ಯಮಾಪನ ಏನು ಆಗ್ತಾ ಇದೆಯಲ್ಲ, ಅದರ ವಿರುದ್ಧ ಸಿಎಂ ಆಪ್ತ ಬಣ ಸಿಡಿದೆದ್ದಿದೆ. ಸಿಎಂ ಆಪ್ತ ಬಣಕ್ಕೆ ಇಷ್ಟ ಆಗ್ತಾ ಇಲ್ಲ ಈ ಮೌಲ್ಯಮಾಪನ. ಹೈಕಮಾಂಡ್ ರಿಂದ ಸಿಎಂ ಓವರ್ಟೇಕ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಆಪ್ತ ಬಣಕ್ಕೂ ಕಾಡ್ತಾ ಇದೆ, ಸಿಎಂಗೂ ಖುದ್ದು ಕಾಡ್ತಾ ಇದೆ. ಇವತ್ತು ಕೂಡ ಕೆಲ ಸಚಿವರ ಜೊತೆಯಲ್ಲಿ 1 to 1 ಸಭೆ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಇವತ್ತು ಬ್ಯಾಕ್ ಟು ಬ್ಯಾಕ್ ಸರಣಿ ಸಭೆಗಳನ್ನ ನಡೆಸ್ತಾರೆ. ಸಚಿವರ ಜೊತೆಯಲ್ಲಿ ಮಾತಾಡ್ತಾರೆ. ಅವರ ಕಾರ್ಯವೈಖರಿ, ಅವರ ರಿಪೋರ್ಟ್ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾರೆ. ಮೌಲ್ಯಮಾಪನ ಆಗುತ್ತೆ. ಆದ್ರೆ ಈ ಮೌಲ್ಯಮಾಪನಕ್ಕೆ ಖುದ್ದು ಸಿಎಂ ಆಪ್ತ ಬಣದಿಂದ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಡಿಮಿಡಿಗೊಂಡಿದ್ದಾರೆ ಅವರು. ಇವತ್ತಿನ ಸಭೆಗೆ ಹಾಗಾದ್ರೆ ಸಿಎಂ ಅತ್ಯಾಪ್ತ ರಾಜಣ್ಣ ಬರ್ತಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈಗ 3 ದಿನದಿಂದ ಈ ಸರಣಿ ಸಭೆಗಳು ನಡೀತಾ ಇದೆ. ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಶಾಸಕರ ಮೌಲ್ಯಮಾಪನಗಳು ಆದವು, ಪ್ರಶ್ನೆಗಳನ್ನ ತಗೊಂಡ್ರು, ಅವರ ಕಂಪ್ಲೇಂಟ್ಸ್ ಅನ್ನ ತಗೊಂಡ್ರು, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾಯ್ತು. ಅದರ ನಂತರದಲ್ಲಿ ಸಚಿವರ ಸರದಿ. ಈಗ ಸಚಿವರನ್ನು ಕೂಡ ಮೌಲ್ಯಮಾಪನಕ್ಕೊಳಪಡಿಸಿದ್ದಾರೆ. ಅವರ ಕೆಲಸಗಳೇನೇನು, ಏನೇನು ಮಾಡಿದ್ದಾರೆ, ಜೊತೆಗೆ ಅದು ಖುಷಿ ಕೊಟ್ಟಿದ್ಯಾ ಅನ್ನುವಂತ ವಿಚಾರ. ನಿನ್ನೆ ಕೂಡ 11 ಸಚಿವರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಇವತ್ತು ಕೂಡ 8 ಸಚಿವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸುರ್ಜೇವಾಲಾ ಅವರಿಂದ. ರಾಜ್ಯದ ಸಚಿವರ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಈಗ ಈ 3ನೇ ದಿನಕ್ಕೆ ಕಾಲಿಡ್ತಾ ಇದೆ ಮಂತ್ರಿಗಳ ಮೌಲ್ಯಮಾಪನ. 3 ದಿನಗಳ ಕಾಲ ಸತತವಾಗಿ ಮೌಲ್ಯಮಾಪನವನ್ನ ಮಾಡಿದ್ದಾರೆ. ಆದ್ರೆ ಈ ಮೌಲ್ಯಮಾಪನ ಏನು ಆಗ್ತಾ ಇದೆಯಲ್ಲ, ಅದರ ವಿರುದ್ಧ ಸಿಎಂ ಆಪ್ತ ಬಣ ಸಿಡಿದೆದ್ದಿದೆ. ಸಿಎಂ ಆಪ್ತ ಬಣಕ್ಕೆ ಇಷ್ಟ ಆಗ್ತಾ ಇಲ್ಲ ಈ ಮೌಲ್ಯಮಾಪನ. ಹೈಕಮಾಂಡ್ ರಿಂದ ಸಿಎಂ ಓವರ್ಟೇಕ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಸಿಎಂ ಆಪ್ತ ಬಣಕ್ಕೂ ಕಾಡ್ತಾ ಇದೆ, ಸಿಎಂಗೂ ಖುದ್ದು ಕಾಡ್ತಾ ಇದೆ. ಇವತ್ತು ಕೂಡ ಕೆಲ ಸಚಿವರ ಜೊತೆಯಲ್ಲಿ 1 to 1 ಸಭೆ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಇವತ್ತು ಬ್ಯಾಕ್ ಟು ಬ್ಯಾಕ್ ಸರಣಿ ಸಭೆಗಳನ್ನ ನಡೆಸ್ತಾರೆ. ಸಚಿವರ ಜೊತೆಯಲ್ಲಿ ಮಾತಾಡ್ತಾರೆ. ಅವರ ಕಾರ್ಯವೈಖರಿ, ಅವರ ರಿಪೋರ್ಟ್ ಎಲ್ಲವನ್ನೂ ಕೂಡ ಪಡೆದುಕೊಳ್ತಾರೆ. ಮೌಲ್ಯಮಾಪನ ಆಗುತ್ತೆ. ಆದ್ರೆ ಈ ಮೌಲ್ಯಮಾಪನಕ್ಕೆ ಖುದ್ದು ಸಿಎಂ ಆಪ್ತ ಬಣದಿಂದ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಡಿಮಿಡಿಗೊಂಡಿದ್ದಾರೆ ಅವರು. ಇವತ್ತಿನ ಸಭೆಗೆ ಹಾಗಾದ್ರೆ ಸಿಎಂ ಅತ್ಯಾಪ್ತ ರಾಜಣ್ಣ ಬರ್ತಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈಗ 3 ದಿನದಿಂದ ಈ ಸರಣಿ ಸಭೆಗಳು ನಡೀತಾ ಇದೆ. ಸಚಿವರ ಮೌಲ್ಯಮಾಪನ ನಡೀತಾ ಇದೆ. ಶಾಸಕರ
ಮೌಲ್ಯಮಾಪನಗಳು ಆದವು, ಪ್ರಶ್ನೆಗಳನ್ನ ತಗೊಂಡ್ರು, ಅವರ ಕಂಪ್ಲೇಂಟ್ಸ್ ಅನ್ನ ತಗೊಂಡ್ರು, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾಯ್ತು. ಅದರ ನಂತರದಲ್ಲಿ ಸಚಿವರ ಸರದಿ. ಈಗ ಸಚಿವರನ್ನು ಕೂಡ ಮೌಲ್ಯಮಾಪನಕ್ಕೆ ಒಳಪಡಿಸಿದ್ದಾರೆ. ಅವರ ಕೆಲಸಗಳೇನೇನು, ಏನೇನ್ ಮಾಡಿದ್ದಾರೆ, ಜೊತೆಗೆ ಅದು ಖುಷಿ ಕೊಟ್ಟಿದ್ಯಾ ಅನ್ನುವಂತ ವಿಚಾರ. ನಿನ್ನೆ ಕೂಡ 11 ಸಚಿವರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಇವತ್ತು ಕೂಡ 8 ಸಚಿವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ